ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಕೊಪ್ಪಳದ ಕಾದಾಟದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ಮೋಟಮ್ನವರು ಇದ್ದಾರೆ, ಕಾಂಗ್ರೆಸ್ನ ಹಿರಿಯ ನಾಯಕಿ, ಜೊತೆಗೆ ಸಿ.ಟಿ. ರವಿ ಅವರಿದ್ದಾರೆ. ಸಿ.ಟಿ. ರವಿ ಚಿಕ್ಕಮಗಳೂರಿನ ಶಾಸಕರು ಮತ್ತು BJPಯ ಯುವ ಮುಖಂಡರು. ಸಾಕಷ್ಟು ಮಾತಾಡೋಣ. ಆದರೆ ಅದಕ್ಕಿಂತ ಮೊದಲು ಕೊಪ್ಪಳದ ಕಾದಾಟ ಇವತ್ತು ಹೇಗಿತ್ತು, ಎಷ್ಟು ಪ್ರಮಾಣದ ಚುನಾವಣೆ ನಡೆದಿದೆ, ಬನ್ನಿ ಇಲ್ಲಿದೆ ಒಂದು ವರದಿ. ಕೊಪ್ಪಳ ಉಪಚುನಾವಣೆ ಬಹುತೇಕ ಶಾಂತಿಯುತವಾಗಿ ಮುಕ್ತಾಯವಾಗಿದೆ. ಬೆಳಿಗ್ಗೆಯಿಂದಲೇ ಜನತೆ ಉತ್ಸಾಹದಿಂದ ತಮ್ಮ ಹಕ್ಕು ಚಲಾಯಿಸಿದ್ರು. ಬಿಜೆಪಿ ಅಭ್ಯರ್ಥಿ ಸಂಗಣ್ಣ ಕರಡಿ ಬೆಳಿಗ್ಗೆ ಕುಟುಂಬ ಸಮೇತರಾಗಿ ಬಂದು ವಿಜಯನಗರ ಬಡಾವಣೆ ಮತಗಟ್ಟೆಯಲ್ಲಿ ಹಕ್ಕು ಚಲಾಯಿಸಿದ್ರು. ಮತದಾರರು ಕೂಡ ಭಾಳ ಬುದ್ಧಿವಂತರಿದ್ದಾರೆ. ರಾಜಕಾರಣಿಗಳಿಗಿಂತ ಮತದಾರರು ಬುದ್ಧಿವಂತರಿದ್ದಾರೆ. ಅವ್ರಿಗೇನಾಗಬೇಕಾಗಿದೆ, ಕ್ಷೇತ್ರದ ಅಭಿವೃದ್ಧಿ ಆಗಬೇಕಾಗಿದೆ. ಇವತ್ತು ಬೇರೆ ಬೇರೆ ಯೋಜನೆಗಳಿರ್ಬೋದು, ನೀರಾವರಿ ಇರ್ಬೋದು, ಶಿಕ್ಷಣ ಇರ್ಬೋದು, ಉನ್ನತ ಮಟ್ಟದ ಶಿಕ್ಷಣ ಮತ್ತು ಮೂಲಭೂತ ಸೌಲಭ್ಯ ಅವನ್ನ ಪಡ್ಕೊಳ್ಳೋದಕ್ಕೋಸ್ಕರ ಯಾವ ಒಂದು ಇವತ್ತು ಅವರ ಭಾವನೆ ಏನಿದೆ ಅಂದ್ರೆ ಆ ಅಭಿವೃದ್ಧಿಗೋಸ್ಕರ ಇವತ್ತು ಮತ ಹಾಕ್ತಾರೆ. ಇನ್ನು ಜೆಡಿಎಸ್ ಅಭ್ಯರ್ಥಿ ಪ್ರದೀಪ್ ಗೌಡ ಮಾಲಿಪಾಟೀಲ್ ಕವಲೂರಿನ ಮತಗಟ್ಟೆ 16ರಲ್ಲಿ ತಮ್ಮ ಹಕ್ಕು ಚಲಾಯಿಸಿದ್ರು. ಕವಲೂರು ಗ್ರಾಮದ ಮತಗಟ್ಟೆ 14ರಲ್ಲಿ ಮತ ಚಲಾಯಿಸಿದ್ದೇನೆ ನಾನು. ಮತ್ತು ಮತದಾನವೂ ಶಾಂತ ರೀತಿಯಿಂದ ನಡೀತಾ ಇದೆ. ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತ ಚಲಾಯಿಸ್ತಾ ಇದ್ದಾರೆ ಮತ್ತು JDSಗೆ ಚಲಾಯಿಸಿದ್ರು ಅಂತಂದು ಚಲಾಯಿಸಿ ಬಂದಿದ್ದೇವೆ ಅಂತಂದು ಹೇಳ್ತಾ ಇದ್ದಾರೆ. ಹೀಗಾಗಿ ನಾವು ಗೆಲ್ಲೋದು ಖಚಿತ ಅಂತಂದು. ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಬಸವರಾಜ ಹಿಟ್ನಾಳ್ ಕೂಡ ಬೆಳಿಗ್ಗೆ ಮತದಾನ ಮಾಡಿದ್ರು. ನನಗೆ ಖುಷಿ ಅನಿಸ್ತದೆ, ಯಾಕೆಂದರೆ ಈ ಕ್ಷೇತ್ರದಲ್ಲಿ ಜನತೆ ಕಾಂಗ್ರೆಸ್ ಪರವಾಗಿರ್ತಕ್ಕಂಥ ಅಲೆಗಳೆದ್ದಿದೆ. ನಾನು ತಮ್ಮ ಮಾಧ್ಯಮದ ಮೂಲಕ ಇವತ್ತು ಕ್ಷೇತ್ರದ ಜನತೆಗೆ ಒಂದು ವಿಜ್ಞಾಪನೆ ಮಾಡ್ಕೊಳ್ತೀನಿ. ಇವತ್ತು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತಗಟ್ಟೆಗೆ ಬಂದು ಮತವನ್ನು ಹಾಕಬೇಕು. ಈಗಾಗಲೇ ನಮಗೆ ಶುಭ ಸಂಕೇತ ಏನಂದರೆ ಎಲ್ಲ ಹಳ್ಳಿಗಳಲ್ಲೂ ಕೂಡ ಜನರ ಅಭಿಪ್ರಾಯ ಕಾಂಗ್ರೆಸ್ಸಿನ ಪರವಾಗಿದೆ. ನಮಗೆ ಒಳ್ಳೆಯದಾಗ್ತದೆ. ಕೆಲವೆಡೆ ಮತದಾರರ ಪಟ್ಟಿಯಲ್ಲಿ ಜನರ ಹೆಸರೇ ಇರಲಿಲ್ಲ. ಕೊಪ್ಪಳದ ಕುರುಬರ ಕಾಲೋನಿಯ ಮತಗಟ್ಟೆ ಸಂಖ್ಯೆ 94, 95, 96ರಲ್ಲಿ ಕೆಲ ಮತದಾರರ ಹೆಸರೇ ನಾಪತ್ತೆಯಾಗಿದ್ವು. ಇದರಿಂದ ಸಿಟ್ಟಾದ ಜನರು ಪ್ರತಿಭಟನೆಗೆ ಮುಂದಾಗಿದ್ರು. ನಮಗೂ ಮತದಾನಕ್ಕೆ ಅವಕಾಶ ಕೊಡಿ ಅಂತ ಆಗ್ರಹಿಸಿದ್ರು. ಇನ್ನು ವರ್ತನಾಳ ಗ್ರಾಮದಲ್ಲಿ ಮತದಾರರಿಗೆ ಹಂಚಲು ತಂದಿದ್ದ 11,500 ರೂಪಾಯಿಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಈ ಸಂಬಂಧ ಭೀಮರೆಡ್ಡಿ, ಸುಭಾಷ್ ಚಂದ್ರ, ಖಾಸಿಂ ಅಲಿ ಎಂಬುವರನ್ನ ಬಂಧಿಸಲಾಗಿದೆ. ಉಳಿದಂತೆ ಕ್ಷೇತ್ರದಲ್ಲಿ ಮತದಾನ ಉತ್ತಮವಾಗಿ ಮುಕ್ತಾಯವಾಯಿತು. ಮತದಾನದ ಹಿನ್ನೆಲೆಯಲ್ಲಿ ಎಲ್ಲೆಡೆ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ದೊಡ್ಡೇಶಲಿಗರ್, ಸುವರ್ಣ ನ್ಯೂಸ್ 24/7, ಕೊಪ್ಪಳ. ಬನ್ನಿ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಮೋಟಮ್ನವರು ನಮ್ಮ ಜೊತೆಗಿದ್ದಾರೆ. ಕಾಂಗ್ರೆಸ್ನ ಹಿರಿಯ ನಾಯಕಿ ಮೋಟಮ್ನವರ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸೊ ಅದೇ ರೀತಿ BJP ಯುವ ಮುಖಂಡ ಸಿ.ಟಿ. ರವಿ ನಮ್ಮ ಜೊತೆಗಿದ್ದಾರೆ. ರವಿಯವರೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನಾನು ರವಿಯವರಿಂದಲೇ ಆರಂಭ ಮಾಡ್ತಾ ಇದ್ದೀನಿ. ಸೊ ಹೇಗಿರಬಹುದು, ಹೇಗಿತ್ತು ಕೊಪ್ಪಳದ ಕಾದಾಟ? ಬಹುಶಃ ಸೋಲು ಗೆಲುವು ಈಗಲೇ ಹೇಳಲಿಕ್ಕೆ ಬಹಳ ಅಸಾಧ್ಯ. ಅದು ಏನು ಅನ್ನಿಸ್ತಾ ಇದ್ದಾರೆ ಸ್ಥಿತಿಗತಿಗಳು ನೋಡಿದ್ರೆ? ಸೋಲು ಗೆಲುವನ್ನು ಹೇಳೋಕ್ಕೆ ಅಸಾಧ್ಯ ಆದರೂ ಕೂಡ ವಾತಾವರಣ ಅಲ್ಲಿ ಓಡಾಟ ಮಾಡಿದಾಗ, ಮತದಾರರ ಭಾವನೆಯನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿದಾಗ, ಕಾರ್ಯಕರ್ತರಲ್ಲಿ ಇರುವ ಹುರುಪನ್ನು ಗಮನಿಸಿದಾಗ, ಒಟ್ಟು ಸಾಮಾಜಿಕವಾಗಿರ್ತಕ್ಕಂಥ, ರಾಜಕೀಯವಾಗಿರ್ತಕ್ಕಂಥ ಈಕ್ವೇಷನ್ನ, ಒಂದು ಪೊಲಿಟಿಕಲ್ ಈಕ್ವೇಷನ್ನ ನಾವು ಅಬ್ಸರ್ವ್ ಮಾಡಿ ಹೇಳೋದು ಅಂತಾದರೆ BJP ನಿಶ್ಚಿತವಾಗಿ 20,000ಕ್ಕೂ ಹೆಚ್ಚು ಓಟ್ಗಳಲ್ಲಿ ಗೆಲ್ಲುತ್ತೆ. ನನಗದು ಭವಿಷ್ಯ ನುಡಿತಾ ಇದ್ದೀನಿ ಅಂತ ಅಂದ್ಕೋಬೇಡಿ. ಇದುವರೆಗೂ ಏನು ಈ TV ಚರ್ಚೆ ಸಂದರ್ಭದಲ್ಲಿ ನಿಮ್ಮ ನಡುವೆ ನಾನು ಹಂಚ್ಕೊಂಡಿದ್ದೀನಿ, ಸತ್ಯಕ್ಕೆ ಹತ್ತಿರವಾಗಿರ್ತಕ್ಕಂಥದ್ದನ್ನೇ ಹಂಚ್ಕೊಂಡಿದ್ದೀನಿ. ಚನ್ನಪಟ್ಟಣದ ಬಗ್ಗೆ ಕ್ಲಿಯರಾಗಿ ಹೇಳಿದ್ದೆ. ಅಲ್ಲಿ BJP 15,000ಕ್ಕೂ ಹೆಚ್ಚು ಓಟಲ್ಲಿ ಗೆಲ್ಲುತ್ತೆ. ನೀವು ಸಾಧ್ಯನೇ ಇಲ್ಲ, ನೆಕ್ ಟು ನೆಕ್ ಅಂತ ಹೇಳಿದ್ರು, ಇಲ್ಲೇ ಕೂತ್ಕೊಂಡು ದತ್ತ ಅವರು ಹೇಳಿದರು ನೆಕ್ ಟು ನೆಕ್ ಅಂತ. ನಾನು ಹೇಳಿದೆ 15,000ಕ್ಕೂ ಹೆಚ್ಚು ಓಟಲ್ಲಿ ಲೀಡಲ್ಲಿ ಗೆಲ್ಲುತ್ತೆ. ಅಲ್ಲಿ ಕಾಂಗ್ರೆಸ್ 3rd ಪ್ಲೇಸ್ ಅಂತ ಹೇಳಿ. ಓಕೆ, ಅಂದರೆ ಈ ರೀತಿ ನಿಖರವಾಗಿರೋ ಮಾಹಿತಿನೇ ಹೇಳಿದ ಕಾರಣಕ್ಕೋಸ್ಕರ ಇಲ್ಲೂ ನನ್ನ ಅಬ್ಸರ್ವೇಷನ್ನು ನಾನಲ್ಲಿ ನೋಡಿದಾಗ ನಮಗೆ ಈ ಸರಿ ಎಲ್ಲೂ ತಡೆ ಇದೆ ಅಂತ ಅನ್ನಿಸ್ಲಿಲ್ಲ. ಅದಕ್ಕೆ 2-3 ಕಾರಣಗಳು. ನಮ್ಮ ಅಭ್ಯರ್ಥಿ ಕರಡಿ ಸಂಗಣ್ಣ ವ್ಯಕ್ತಿಗತವಾಗಿಯೂ ಜನನರಾಗಿ ಆತನಿಗೆ ಎಲ್ಲ ಸಮುದಾಯಗಳ ನಡುವೆನೂ ಕೂಡ ವಿಶ್ವಾಸ ಇರೋದು ನಮಗೆ ವ್ಯಕ್ತ ಆಯಿತು. ಕಳೆದ 6 ತಿಂಗಳಿಂದ ಅವರು ಮಾಡಿದ್ದು ಚುನಾವಣೆ ಪ್ರಚಾರನೇ. ಅವರಿಗೆ ನಾನು ಅಭ್ಯರ್ಥಿ ಆಗ್ತೀನೋ ಇಲ್ವೋ ಅನ್ನುವಂಥ ಆತಂಕ ಇರಲಿಲ್ಲ. ಹಾಗಾಗಿ ಅವರು ಚುನಾವಣಾ ಪ್ರಚಾರನ ಪೂರ್ವ ಸಿದ್ಧತೆಯನ್ನು ಎಲ್ಲ ಪಕ್ಷಗಳಿಗಿಂತ, ಎಲ್ಲ ಅಭ್ಯರ್ಥಿಗಳಿಗಿಂತ ಮುಂಚಿತವಾಗಿ ಮಾಡಿದ್ರು. ಎರಡನೇದು, ಒಂದು ಆಳುವ ರಾಜಕೀಯ ಪಕ್ಷಕ್ಕೆ ಜನರನ್ನು ಒಪ್ಸೋದು ಭಾಳ ಸುಲಭ. ಅವ್ರು ಏನೋ ಜನ ನಮ್ಮೂರಿಗೆ ರಸ್ತೆ ಆಗಬೇಕು ಅಂತಾರೆ,
ಇನ್ನೆಲ್ಲೋ ಒಂದು ಏತ ನೀರಾವರಿ ಆಗಬೇಕು ಅಂತಾರೆ, ಸಮುದಾಯ ಭವನ ಆಗಬೇಕು ಅಂತಾರೆ, ದೇವಸ್ಥಾನ ಆಗಬೇಕು ಅಂತಾರೆ. ವಿರೋಧ ಪಕ್ಷಗಳಿಗಿಂತ ರೂಲಿಂಗ್ ಪಾರ್ಟಿಗೆ ಸುಲಭ ಅದನ್ನು ಅವ್ರನ್ನ ಒಪ್ಪಿಸೋದು. ಓಕೆ, ಹಾಗೆ ಅದರೊಳಗೂ ನಾವು ಯಶಸ್ವಿ ಆಗಿದ್ದೀವಿ. ಮೂರನೇದು ಇರೋ 1.5 ವರ್ಷ 1.5 ವರ್ಷದಲ್ಲಿ ಆಡಳಿತ ಪಕ್ಷದ ಜೊತೆಗಿದ್ದರೆ ಒಂದಷ್ಟು ಕೆಲಸ ಆಗ್ತವೆ ಕ್ಷೇತ್ರಕ್ಕೆ ಅಂತಕ್ಕಂಥದ್ದು ಸಾರ್ವತ್ರಿಕವಾಗಿರ್ತಕ್ಕಂಥ ಮತದಾರರಲ್ಲಿ ಭಾವನೆ ಇರುತ್ತೆ. ಅಲ್ಲ, ಒಂದು ಎಲ್ಲೋ ಒಂದು ಕಡೆಗೆ ಒಂದು ತಪ್ಪು ಸಂದೇಶನ ಬಿದ್ದಂಗೆ ಆಗಲ್ವಾ ರವಿ? ಏನು ಅಂದರೆ ಎಲ್ಲೋ ಒಂದು ಕಡೆ ಆಡಳಿತ ಪಕ್ಷದಲ್ಲಿದ್ದರೆ ಮಾತ್ರ ಬದಲಾವಣೆಗಳು, ಒಂದಷ್ಟು ಕೆಲಸಗಳಾಗ್ತವೆ, ಹಾಗಾದ್ರೆ ಬನ್ನಿ, ಇದು ಯಾವ ರೀತಿ ಇದು ಅಂತ ಅರ್ಥ ಆಗಲಿಲ್ಲ. ಯಾಕಂದ್ರೆ ತಾವೆಲ್ಲ ತಮ್ಮ ಪಕ್ಷ ಭರದ್ವಾಜರೇ ಒಂದು ಹೇಳಿದ್ರೆ, ಶಾಸನಬದ್ಧವಾಗಿ ಸಿಗಬೇಕಾಗಿರ್ತಕ್ಕಂಥ ಅನುದಾನವನ್ನು ಯಾರೂ ಆಡಳಿತ ಪಕ್ಷ ಇರಲಿ ವಿರೋಧ ಪಕ್ಷ ಇರಲಿ ತಪ್ಪಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಆದರೆ ಈ ರೂಲಿಂಗ್ ಪಾರ್ಟಿ ಇದ್ದಾಗ, ಮೇನ್ ಲೀಡರ್ ಇದ್ದಾಗ ಸಹಜವಾಗಿ ಭೀಮಪಾಲು ಅವ್ರಿಗೆ ಸಿಗುತ್ತೆ. ಈಗ ಕಾಂಗ್ರೆಸ್ಸು JDS ಈ ರಾಜ್ಯದಲ್ಲಿ ಆಡಳಿತ ನಡೆಸ್ತಿದ್ದಾಗ ಹಾಸನಿಗೆ ಸಿಕ್ಕಿದಷ್ಟು, ಗುಲ್ಬರ್ಗಾಗೆ ಸಿಕ್ಕಿದಷ್ಟು ಅನುದಾನ ಚಿಕ್ಕಮಗಳೂರಿನವ್ರು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಶಿವಮೊಗ್ಗಕ್ಕೆ ಸಿಕ್ಕಿದ ಅನುದಾನವನ್ನು ಇನ್ಯಾವುದೋ ಮಂಡ್ಯ ಜಿಲ್ಲೆಯವರು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಸಹಜವಾಗಿ ನಾಯಕತ್ವದ ಆಧಾರದಲ್ಲಿ, ಅವ್ರು ಹೊಂದಿರೋ ಪೋರ್ಟ್ಫೋಲಿಯೋದ ಆಧಾರದಲ್ಲಿ ಹೆಚ್ಚೆಚ್ಚು ಈಗ ESI ಹಾಸ್ಪಿಟ್ಲು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇಂದ್ರದ ಕಾರ್ಮಿಕ ಸಚಿವರಾಗಿ ಗುಲ್ಬರ್ಗಕ್ಕೆ ಯಾಕೆ ಹಾಕ್ಕೊಂಡ್ರು? ಅತಿ ಹೆಚ್ಚು ಎಸ್ಟೇಟ್ ಲೇಬರ್ಸ್ ಇರ್ತಕ್ಕಂಥದ್ದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ಚಿಕ್ಕಮಗಳೂರಿಗೆ ಕೊಡ್ಬೋದಿತ್ತಲ್ಲ ESI ಹಾಸ್ಪಿಟ್ಲನ್ನ. ಆದರೆ ಸಹಜವಾಗಿ ಅವ್ರ ಜಿಲ್ಲೆಯ ಮಮಕಾರ ಇರುತ್ತೆ. ಆ ಮಮಕಾರದ ಆಧಾರದಲ್ಲೇ ಅಲ್ಲಿಗೆ ಕೆಲಸ ಮಾಡಲಿಕ್ಕೆ ಬಯಸ್ತಾರೆ. ಹಾಗಾಗಿ ಹೆಚ್ಚಿನ ಭೀಮಪಾಲು ಅಲ್ಲಿಗೆ ಹೋಗುತ್ತೆ. ಶಾಸನಬದ್ಧವಾಗಿ ಸಿಗಬೇಕಾಗಿರೋದನ್ನು ಯಾರೂ ತಪ್ಪಿಸೋಕ್ಕಾಗಲ್ಲ. ಈ ವಿಧಾನಸಭಾ ಸದಸ್ಯರಿಗೆ ಅವ್ರ ನಿಧಿ ಶಾಸನಬದ್ಧವಾಗಿ ಸಿಗುತ್ತೆ. CRFL ಕೊಡೋದು, ನಬಾರ್ಡ್ನಲ್ಲಿ ಕೊಡೋದು, ಹೆಚ್ಚುವರಿಯಾಗಿ ಅವ್ರ ವಿವೇಚನೆಯನ್ನು ಬಳಸಿ ಹೆಚ್ಚುವರಿಯಾಗಿ ಸ್ವಲ್ಪ ಪ್ರೀತಿಯಿಂದ ಕೊಡ್ತಕ್ಕಂಥದ್ದನ್ನು ಹೆಚ್ಚಿಗೆ ಕೊಡ್ಬೋದೇ ಹೊರತು ಅಧಿಕೃತವಾಗಿ ಸಿಗೋದನ್ನು ಯಾರೂ ಕಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗೆ ಅಧಿಕೃತವಾಗಿ ಸಿಗೋದನ್ನು ಎಲ್ಲ ಶಾಸಕರಿಗೆ ಸಮಾನವಾಗಿ. ಇದೇ ರೀತಿಯ ತಪ್ಪು ಕಲ್ಪನೆಗಳು, ಇದೇ ರೀತಿಯ ಭ್ರಮೆಗಳು ಗುಲ್ಬರ್ಗಾ ಉಪಚುನಾವಣೆ ಸಂದರ್ಭದಲ್ಲೂ ಇತ್ತು. ಗೆದ್ದೇ ಬಿಟ್ವಿ 25-30 ಸಾವಿರ ಅಂತರದಿಂದ ಗೆಲ್ತೀವಿ, ಎಲ್ಲ ಉಲ್ಟಾಯ್ತು. ಆಮೇಲೆ ಇಲ್ಲ, ನೀವು ಚರ್ಚೆ ನಡೀತಿರ್ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿದ್ರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಕಡೂರು ಬಗ್ಗೆ ನಾವು ನಿಖರವಾಗಿ ಹೇಳಿದ್ವಿ ಗೆಲ್ತೀವಿ ಅಂತ. ಕಡೂರು ಬಗ್ಗೆ ನಿಖರವಾಗಿ ಹೇಳಿದ್ವಿ. ಅವತ್ತಿನ ಸನ್ನಿವೇಶದಲ್ಲಿ ನೀವು ದತ್ತ ಗೆಲ್ತಾರೆ ಅಂತ ಹೇಳ್ತಿದ್ರಿ ಅವತ್ತಿನ ಸನ್ನಿವೇಶದಲ್ಲಿ. ಆದರೆ ನಾವು ಅಲ್ಲಿ ನಮ್ಮ ಅಭ್ಯರ್ಥಿಯ ಆಯ್ಕೆಯ ಗೊಂದಲದಿಂದ ನಾವು ಹೊರಗೆ ಬರೋಕ್ಕಾಗಲಿಲ್ಲ. ಈ JDSನ ಅಭ್ಯರ್ಥಿ, ನಮ್ಮದೇ ಪಕ್ಷದ ಅಭ್ಯರ್ಥಿ ಕಡೆಗಳಿಗೆವರೆಗೂ BJP ಫಾರ್ಮ್ಗೆ ಪ್ರಯತ್ನ ಪಡ್ತಿದ್ದವರು, ಅವ್ರನ್ನ ಹೈಜಾಕ್ ಮಾಡಿ JDS ತಾತ್ಕಾಲಿಕ ರಾಜಕೀಯ ಲಾಭನ ಅಲ್ಲಿ ಮಾಡ್ಕೊಳ್ತು. ಹಾಗಂತಲ್ಲಿ BJP ಸೋತಿದೆ ಅಂತಿಲ್ಲ. ನಮ್ಮ ಅಭ್ಯರ್ಥಿ ಆಯ್ಕೆಯಲ್ಲಿ ಎಡವಿದ್ದು ಕೆಲವರು ಸುಪ್ರತಿಷ್ಠೆಯಾಗಿ ತೆಗೆದುಕೊಂಡ ಕಾರಣಕ್ಕೋಸ್ಕರ ನಾವು ಸೋಲನ್ನು ಮೈ ಮೇಲೆ ಎಳ್ಕೊಂಡ್ವಿ. ಈಗ ನಾವು JDS ಕ್ಯಾಂಡಿಡೇಟ್ ಮಾಡಿ, JDS ಪಾರ್ಟಿಗೆ ಅಂತ ಅಲ್ಲಿ ವೋಟ್ ಇರಲಿಲ್ಲ ಗುಲ್ಬರ್ಗಾ ಸಿಟಿನಲ್ಲಿ. ಆ ತಾಯಿನೇನಾದ್ರು BJP ಕ್ಯಾಂಡಿಡೇಟೇ ಮಾಡಿಬಿಟ್ಟಿದ್ರೆ, ಅಥವಾ ಆಯ್ಕೆಯಲ್ಲಿ ಗೊಂದಲ ಆಗದಂಗೆ ನೋಡಿಕೊಂಡು ಈಗಿರುವ ಕ್ಯಾಂಡಿಡೇಟ್ನೇ ನಾವು ನಮ್ಮ ಕ್ಯಾಂಡಿಡೇಟ್ನೇ ಮಾಡಿದರೂ ಕೂಡ ನಾವು ಗೆದ್ದುಬಿಡ್ತಿದ್ವಿ. ನಮ್ಮ ಆಯ್ಕೆಯ ಗೊಂದಲ ಮತ್ತು ಆ ಲಾಭ ಅವ್ರು ಪಡ್ಕೊಂಡ್ರು ಅಷ್ಟೇ. ಓಕೆ ಏನಂತೀರಿ ಮೇಡಮ್ ತಾವು? ರವಿಯವರು ಅವ್ರು ಮುಗಿನೇರಕ್ಕೆ ಎಷ್ಟು ಮಾತಾಡಬೇಕು ಅಷ್ಟು ಮಾತಾಡಿದ್ದಾರೆ. ಕೆಲವೊಂದು ಅಂಶಗಳು ಸತ್ಯ ಇದ್ದರೂ ಕೂಡ ಈ ಚುನಾವಣೆ ಅದಕ್ಕೆ ಭಿನ್ನವಾಗಿತ್ತು. ಏಕೆಂದರೆ ನಾನು ಸುಮಾರು 10-15 ಹಳ್ಳಿಗಳಿಗೆ ಹೋಗಿದ್ದೆ. ಈಗ ಅಳವಂಡಿ ಅಂತ ಒಂದು ಗ್ರಾಮಕ್ಕೆ ಹೋಗಿದ್ದೆ ನಾನು. ಮೇಯ್ನಾಗಿ ಹೇಳಬೇಕಾದ್ರೆ ಅಳವಂಡಿ. ನಾನು ಎಲ್ಲರೂ ನನ್ನ ಹಿಂದೆ ಒಂದು 100-200 ಜನ ಬಂದರು. ಮೇಯ್ನ್ ಇದಕ್ಕೆ ಹೆಡ್ ಕ್ವಾರ್ಟರ್ಸ್ ಹೋಬಳಿ. ನಾನು ಎಲ್ಲರನ್ನೂ ಕರ್ಕೊಂಡು ಮನೆಗೆ ಹೋಗಬೇಕು ಅಂದರು. ಹೊರಟೆ. ಆ ಕಡೆಯಿಂದ ಬಸವರಾಜ ಬೊಮ್ಮಾಯಿಯವರು ಡೋಲ್ ಬರ್ಸ್ಕೊಂಡು ಅವ್ರ ಹಿಂದೆ ಒಂದು 50 ಜನ ಬರ್ತಾಯಿದ್ರು. ಮತ್ತು ನನ್ನ ಹತ್ರ ಒಂದಷ್ಟು ಹೆಣ್ಮಕ್ಳಿಗೆ ನಿಂತ್ಕೊಂಡು ಭಾಳ ಇದು ಮಾಡ್ತಿದ್ರು. ನೋಡಿ ಹೆಂಗೆ ಡೋಲ್ ಬರ್ಸ್ಕೊಂಡು ಬರ್ತಾರೆ ಅವರು. ಯಾರು ಕರಡಿ ಸಂಗಣ್ಣ 3-4 ಸರಿ MLA ಆಗಿದ್ದಾರೆ, ನಮ್ಗೆ ಶೌಚಾಲಯ ಇಲ್ಲ ಅಂತ. ನಾನು ಬಸವರಾಜ್ ಅವ್ರಿಗೆ ಬನ್ನಿರಿ ಇಲ್ಲಿ ಬಸವರಾಜ್ ಅವರೇ, ಈ ಹೆಣ್ಮಕ್ಳು ಏನು ಹೇಳ್ತಾರೆ ಮೊದಲು ಆ ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿರಿ ಅಂತ ಹೇಳಿ ನಾ ಹೇಳಿದೆ. ಬಸವರಾಜ್ ನಿಲ್ಲಿಸಲಿಲ್ಲ, ಹೊರಟೋದ್ರು. ಮತ್ತು ನಾನು ಅವ್ರಿಗೆ ಹೇಳಿದೆ, ನೋಡಿ ನಿಮ್ಮ ಕೆಲಸದ ಅಥವಾ ಕನಿಷ್ಠ ಸೌಲಭ್ಯಗಳ ಕಾಳಜಿಗಿಂತ ಹೆಚ್ಚಾಗಿ ಅವರು ಭಜಂತ್ರಿಯನ್ನು ಬಾರಿಸ್ಕೊಂಡು ಹೋಗಿ BJP ನಮಗೆ ಅಧಿಕಾರ ಇದೆ, ನಾವು ಈ ಚುನಾವಣೆಯಲ್ಲಿ ಗೆಲ್ತೀವಿ ಅನ್ನೋ ಒಂದು ಇದರಲ್ಲಿ ಹಮ್ಮಿನಲ್ಲಿ ಮೆರವಣಿಗೆ ಮಾಡ್ತಿದ್ದಾರೆ. ಯಾರೇ ಚುನಾವಣೆಯಲ್ಲಿ ಈಗ ರವಿ ಮಾಡಿದ್ದಾರೆ, ನಾವು ಚುನಾವಣೆ ಮಾಡಿದ್ದೀವಿ, ನಾವೆಲ್ಲೂ ಇದು ಹಳ್ಳಿಯವರು ವಾದ್ಯ ತಂದ್ರೆ ಬೇರೆ. ಆದರೆ ಬಳ್ಳಾರಿಗೆ ಹೋಗ್ಬೇಕಾದ್ರೆ ಮಾತ್ರ ಒಂದಿಷ್ಟು ಡೋಲು ಇಲ್ಲೋ ಬಜಾಜ್ ಸ್ವಲ್ಪ ಡ್ಯಾನ್ಸ್ ಮಾಡಿದ್ರೆ ಬಿಟ್ರೆ ಪಾಪ ಇವಾಗೇನಂತವಲ್ಲ ಮಾಡ್ತಿಲ್ಲ. ಇಲ್ಲ ಅಲ್ಲ, ಮಾಡೋ ಸಂದರ್ಭ ಅಲ್ಲ ನೋಡಿ. ಸೀರಿಯಸ್ ಆದ ಒಂದು ಚುನಾವಣೆಯಲ್ಲಿ ನಾವು ಡ್ಯಾನ್ಸ್ ಮಾಡಕ್ ಹೋದ್ರೆ ಅದು ಅಗತ್ಯ ಇಲ್ಲ. ಜನರೇ ಕುಣಿಸ್ಬೇಕು ಅಂತ ಕುಣಿಯೋದು ಬೇರೆ, ಇದು ನಾವು ಡ್ರಮ್ ಬಡಿಸ್ಕೊಂಡು ಹೋಗೋದು ಬೇರೆ. ಬಿಜೆಪಿ ಅವರು ಇಲ್ಲಿ ಮಾಡ್ತಿರ್ಲಿಲ್ಲ,
ಕುಣಿಸ್ತಿರೋ ಕರಡಿ ನೋಡಿ ಅದಕ್ಕೋಸ್ಕರ ಬಡಿದಾರೆ ಬಿಡಿ. ಅದಕ್ಕೆ ನಮ್ಮ ಇವರೆಲ್ಲ ರೇಣುಕಾಚಾರ್ಯ ಎಲ್ಲ ಕುಣಿದ್ರಲ್ಲ, ಡಾನ್ಸ್ ಮಾಡಿದ್ರಲ್ಲ, ಹಂಗಾಗಿ ಅಷ್ಟಾದ ಮಾತ್ರಕ್ಕೆ ನಾವು ಗೆಲ್ತೀವಿ ಅಂತ ರವಿ ಅವರು ಹೇಳೋದಾಗ್ಲಿ ಅಥವಾ ಅದ್ರ ಪರವಾಗಿ ಜನ ಇರ್ತಾರೆ, ಜನರಿಗೆ ಬೇಸರ ಇದೆ, ನೋವಿದೆ. ಅಲ್ಲ, ಕರಡಿ ಸಂಗಣ್ಣನ ಬಗ್ಗೆ ಏನ್ ಹೇಳಿದ್ರೆ ಗೊತ್ತಾ, 4 ಸರಿ ವೋಟ್ ಹಾಕಿದ್ವಿ, ಅವ್ರ ಬಗ್ಗೆ ನಮ್ಗೆ ಎಷ್ಟು ಗೌರವ ಇದೆ. ಆದ್ರೆ ಇದಕ್ಕಿದ್ದಂಗೆ JDS ನಿಂದ BJPಗೆ ಹೋಗುವಂತ ಅವಶ್ಯಕತೆ ಏನಿತ್ತು? ಯಾರೋ ಸಾಮಾನ್ಯ ಒಬ್ಬ ಕಾಂಗ್ರೆಸ್ಸಿನ ಅಥವಾ ಇನ್ಯಾವುದೋ ಒಬ್ಬ ಕಾರ್ಯಕರ್ತ ಫಸ್ಟ್ ಟೈಮ್ ಎಲೆಕ್ಟ್ ಆಗಿ ಬಂದಿದ್ರೆ ಆ ಆಪರೇಷನ್ ಕಮಲಕ್ಕೆ ಭಾಗಿಯಾಗೋದು ಸರಿ, ಅರ್ಥ ಇದೆ. ಕರಡಿ ಸಂಗಣ್ಣನಿಗೆ ಏನ್ ಕಡಿಮೆ ಆಯ್ತು? ನಮ್ಮನ್ನೆಲ್ಲ ಮಾರಾಟ ಮಾಡಿ ಹೋದ್ರಲ್ಲ, ಇವ್ರಿಗೆ ಈ ಸರಿ ಬುದ್ಧಿ ಕಲಿಸ್ತಾ ಇದ್ರೆ ಇನ್ಯಾವತ್ತೂ ಬುದ್ಧಿ ಕಲಿಸಕ್ಕೆ ಹೋಗುದಿಲ್ಲ ಅನ್ನೋ ಮಾತನ್ನ ಸ್ಪಷ್ಟವಾಗಿ ಅವ್ರು ಹೇಳಿದ್ದಾರೆ. ಅದನ್ನ ನಾವು ವಿಚಾರ ಮಾಡಿದ್ದೇ ಆದ್ರೆ ಈ BJPಯವರು ಈ ಸಾರಿ ಗೆಲ್ಲಿಕ್ಕೆ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಸುಮ್ಮನೆ ಹೇಳ್ತಾರೆ ಅಧಿಕಾರ ಇದೆ ಅಂತ ಹೇಳಿ ವೋಟ್ ಹಾಕ್ಬಹುದು ಅಂತ. ಈಗಿನ ವೋಟರ್ಸ್ ಏನ್ ದಡ್ರಲ್ಲ, ಪ್ರಜ್ಞೆ ಇದೆ ಕಣ್ರಿ. ನಿಜ. ಮತ್ತಷ್ಟು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಸೊ ಮತ್ತಿಬ್ಬರು ಅತಿಥಿಗಳು ನಮ್ಮ ಜೊತೆಗೆ ಈಗ ಜಾಯ್ನ್ ಆಗ್ತಾ ಇದ್ದಾರೆ, ಮಾತಾಡೋಣ. ಅದಕ್ಕಿಂತ ಮೊದಲೊಂದು ಪುಟ್ಟ ವಿರಾಮ.